ವೆಲ್ಕಮ್ ಬ್ಯಾಕ್. ಮಂಡ್ಯ ಪಾಲಿಟಿಕ್ಸ್ ಸಸ್ಪೆನ್ಸ್ ಗೆ ಬಿಗ್ ಟ್ವಿಸ್ಟ್. ಮಂಡ್ಯ ಅಖಾಡದಲ್ಲಿ ಸುಮಾ ಸಸ್ಪೆನ್ಸ್. ಸುಮಲತಾ ನಿಲ್ತಾರ, ಅಭಿಷೇಕ್ ನಿಲ್ತಾರ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಯಾವುದೇ ಪಕ್ಷ ಸೇರ್ಪಡೆ ಬಗ್ಗೆ ನಿರ್ಧಾರ ಮಾಡಿಲ್ಲ, ಎಲ್ಲಾ ಪಕ್ಷಗಳಿಂದ ನನಗೆ ಆಹ್ವಾನ ಇದೆ ಅಂತ ನ್ಯೂಸ್ 18ಗೆ ಸಂಸದೆ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯ ಅಖಾಡದಿಂದ ಅಭಿಷೇಕ್ ಅವರನ್ನ ಕಣಕ್ಕಿಳಿಸಬಹುದು ಅಂತ ಊಹಾಪೋಹಗಳು ಓಡಾಡ್ತಾ ಇತ್ತು. ಆದ್ರೆ ಈಗ ಸ್ವತಃ ಸಂಸದೆ ಸುಮಲತಾ ಅವರೇ ಎಲೆಕ್ಷನ್ ನಲ್ಲಿ ನಿಲ್ತಾರಾ ಅಥವಾ ಅಭಿಷೇಕ್ ಅಂಬರೀಶ್ ಅವರನ್ನ ಚುನಾವಣಾ ಕಣಕ್ಕೆ ಇಳಿಸ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ನನಗೆ ಎಲ್ಲಾ ಪಕ್ಷಗಳಿಂದಲೂ ಕೂಡ ಆಹ್ವಾನ ಇದೆ, ನಾನು ಯಾವ ಪಕ್ಷ ಸೇರಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸೈಡ್ ಮಾಡಿಲ್ಲ. ನನ್ನ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ತೀನಿ. ನಾನು ಇನ್ನು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಅಭಿಷೇಕ್ ಸ್ಪರ್ಧೆ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ ಅಂತ ಸುಮಲತಾ ಜೊತೆ ಮಾತನಾಡಿದಂತಹ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಅವರು. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವ್ರನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನ ನ್ಯೂಸ್ 18 ಜೊತೆ ಸುಮಲತಾ ಅವರು ಹಂಚಿಕೊಂಡಿದ್ದಾರೆ. ನಮ್ಮ ಜೊತೆ ಮಂಡ್ಯದ ಸಂಸದೆಯಾಗಿರ್ತಕ್ಕಂಥ ಶ್ರೀ ಸುಮಲತಾ ಮೇಡಮ್ ಅವರಿದ್ದಾರೆ. ಸುಮಲತಾ ಅವರ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಬಗ್ಗೆ ನಮ್ಮ ಜೊತೆ ಮಾತನಾಡ್ತಾರೆ. ತಾವು ಮಂಡ್ಯದ ಅಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿನ ಆಗ್ತೀರಾ ಅಂತ ಹೇಳ್ತೀರಾ. ಎಲ್ಲ ಒಂದ್ ಕಡೆ ತಾವು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಲಿಕ್ಕೆ ಈ ರೀತಿ ಪರೋಕ್ಷವಾಗಿ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಹೇಳಿ ಸದ್ಯದ ಚರ್ಚೆ ನಡೀತಿರುವಂತದ್ದು. ಕ್ವಶನ್ ನನಗೆ ಅರ್ಥ ಆಗಿಲ್ಲ. ತಾವು ಮಂಡ್ಯದ ಅಷ್ಟು ಕ್ಷೇತ್ರಗಳಲ್ಲಿ ತನ್ನದೇ ಆದ ಕ್ಯಾಂಡಿಡೇಟ್ಗಳನ್ನ ಆಗ್ತೀರಾ ಅಂತ ಹೇಳಿ ತಾವಷ್ಟೇ ಘೋಷಣೆ ಮಾಡಿರುವಂತದ್ದು. ಇದರ ಇಂದಿನ ತಾವು ಹೇಳ್ಕೊಂಡಿದ್ದೀರಾ, ಅಷ್ಟು ಕ್ಷೇತ್ರ ನನ್ನ ಅಭಿಮಾನಿಗಳು ನನ್ನ ಪರವಾಗಿದ್ದರು ಅಭ್ಯರ್ಥಿಗಳನ್ನ ಹಾಕ್ಬೇಕಂತ ಹೇಳಿ. ಇಲ್ಲ, ತಾವು ಹೇಳ್ಕೊಂಡಿದ್ರ ಅಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕೆ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ನನ್ನ ಫಾಲೋವರ್ಸು, ನನ್ನ ಬೆಂಬಲಿಗರು, ನನ್ನ ಆಪ್ತರು ಅಂತ ಹೇಳಿದ್ದೀರಾ. ಹಾಗಾಗಿ ಇದು ಆಪ್ತರ ನಿರ್ಧಾರವಾ ಅಥವಾ ಸುಮಲತಾ ನಿರ್ಧಾರವಾ? ಇದು ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಈ ಕೇಳಿದ ಸ್ಟೇಟ್ಮೆಂಟ್ ನಾನೆಲ್ಲೂ ಮಾಡಿಲ್ಲ. ಅದೇನಾದ್ರೂ ಆ ಸ್ಟೇಟ್ಮೆಂಟ್ ಆ ಥರ ಇದ್ರೆ ಫಸ್ಟ್ ನನಗೆ ತೋರಿಸ್ಬಿಟ್ಟು ಆಮೇಲೆ ಕೇಳೋದು ಬೆಟ್ರು ಈ ಥರದ್ದು. ಆಮೇಲೆ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅದು ಅವ್ರ ಇಚ್ಛೆಗೆ ಬಿಟ್ಟಿದ್ದು. ನನ್ನ ಪರ ನಿಂತ್ಕೊಂಡವರ ಪರ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ಇಟ್ಸ್ ಮೀನ್ ಏನಂತ ಹೇಳಿ, ನಿಮ್ಮ ಪರವಾಗಿ ನಿಂತಾರಂತ ಹೇಳಿದ್ರೆ ನೀವು ಅವ್ರ ಪರವಾಗಿ ಕ್ಯಾನ್ವಸ್ ಮಾಡಲೇಬೇಕಲ್ವಾ? ಆಗ ನಿಮ್ಮ ಅಭ್ಯರ್ಥಿ ಆಗಿರ್ತಾರಲ್ವಾ, ನೀವು ಕಾಂಗ್ರೆಸ್ಗೆ ಅಭ್ಯರ್ಥಿಗೆ ಪ್ರಚಾರ ಮಾಡ್ತೀರಾ ಅಥವಾ JDS ಮಾಡ್ತೀರಾ ಅಥವಾ BJP ಮಾಡ್ತೀರಾ? ನಿಮ್ಮ ಪರವಾಗಿದ್ದಾರೆ ಅಂತ ಹೇಳಿದ್ರೆ ಅದು ಸುಮಲತಾ ಅಭ್ಯರ್ಥಿ ಆಗಿರ್ತಾರೆ ಕಾರಣಕ್ಕಾಗಿ ಪ್ರಚಾರ ಮಾಡ್ತೀರಾ? ಪ್ರಚಾರ ಮಾಡ್ತೀನಿ ಅಥವಾ ಯಾವ ರೀತಿ ಮಾಡ್ತೀನಿ ಅನ್ನೋದು ಬೇರೆ ವಿಚಾರ. ಅದು ಸದ್ಯಕ್ಕೆ ಡಿಸ್ಕಸ್ಸು ಮಾಡಿಲ್ಲ, ಆ ರೀತಿಯ ಚರ್ಚೆಗಳು ಆಗಿಲ್ಲ. ನನ್ನ ನೈತಿಕವಾಗಿ ನನ್ನ ಜವಾಬ್ದಾರಿ ಏನಿದೆ, ನಾನು ಯಾರ್ಯಾರಿಗೆ ಬದ್ಧಳಾಗಿರ್ತೀನಿ ಅನ್ನೋ ವಿಚಾರ ಬಂದಾಗ ನಾನು ಮಾತಾಡಿದ್ದು. ಹಾಗಾಗಿ ನೀವು ಪ್ರತಿ ಪಕ್ಷದ ಇದಕ್ಕೆ ಅಂದರೆ ಹೌದು, ಪ್ರತಿ ಪಕ್ಷ ಎಲ್ಲ ಪಕ್ಷದಲ್ಲಿರೋರು ನನಗೆ ಸಪೋರ್ಟ್ ಮಾಡಿದಾಗ ನನಗೆ ಮೇನ್ ಸಪೋರ್ಟ್ ಕೊಟ್ಟಿದ್ದು ಯಾರು ಅವ್ರ ಪರ ನಿಂತ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿರುತ್ತೆ. ಮೇಡಮ್, ತಮಗೆ ಆದರೂ ಸದ್ಯಕ್ಕೆ ಈಗ ಆಫರ್ ಬಂದಿದೆ, ಯಾವ ಪಾರ್ಟಿಯಿಂದ ಆಫರ್ ಬಂದಿದೆ? ಎಲ್ಲ ಪಾರ್ಟಿಯಿಂದಾನು ಆಫರ್ ಬಂದಿದೆ ಅಂತ ಇಟ್ಕೊಳ್ಳಿ. ಭಾರತೀಯ ಜನತಾ ಪಕ್ಷದ ಆಫರ್ಗೆ ತಾವೇನು ತಿರಸ್ಕಾರ ಮಾಡಿದ್ರ, ಪುರಸ್ಕಾರ ಮಾಡ್ತಾ ಇದ್ದೀರಾ? ಯಾವುದು ತಿರಸ್ಕಾರ ಮಾಡಿಲ್ಲ. ಇನ್ನು ಅಷ್ಟು ಆಳವಾಗಿ ನಾನು ಚರ್ಚೆ ಮಾಡೋಕೆ ಹೋಗಿಲ್ಲ ಈವರೆಗೂ. ಆ ಮುಖಾಂತರ ಸುಮಲತಾ ಅವರು ಇದೊಂದು ಪೊಲಿಟಿಕ್ಸ್ ಗೇಮ್ ಪ್ಲಾನಾ? ನಮ್ದು ಯಾವ ಗೇಮ್ ಪ್ಲಾನು ಇಲ್ಲ, ಪೊಲಿಟಿಕ್ಸು ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಪಾಲಿಟಿಕ್ಸ್ ಅಲ್ಲ ಮುಖ್ಯ. ನನ್ನ ಒಂದು ಈ ಒಂದು ಸ್ಥಾನಕ್ಕೆ, ಈ ಒಂದು ನನಗೆ ಗೌರವ ಕೊಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟ ನನ್ನ ಜನಕ್ಕೆ ಯಾವ ರೀತಿ ನನ್ನಿಂದ ಬೆನಿಫಿಟ್ ಆಗ್ಬೋದು ಅಂತ ಯೋಚನೆ ಮಾಡ್ತೀನಿ ಹೊರತು ಪೊಲಿಟಿಕಲಿ ನನಗೇನೋ ಗೇನ್ ಆಗಬೇಕು ಅನ್ನೋ ಆಸೆ ಎಂದೆಂದಿಗೂ ಇಲ್ಲ ನನಗೆ. ಮೇಡಮ್, JDS ಹೊರತುಪಡಿಸಿ ಕಾಂಗ್ರೆಸ್ ಐದರ್ BJP ಈ ಎರಡು ಪಾರ್ಟಿ ನಿಮಗೆ ಮೊದಲ ಆಯ್ಕೆ ಯಾವ್ದಿರುತ್ತೆ? ಅದಾದಾಗ ಹೇಳ್ತೀನಿ, ಹೀಗೆ ಹೇಳಕ್ಕಾಗತ್ತಾ? ಥ್ಯಾಂಕ್ ಯು ವೆರಿ ಮಚ್. ಇದು ಸುಮಲತಾರವರ ಅಭಿಪ್ರಾಯವರು. ಒಟ್ಟಾರೆ ಅವರ ರಾಜಕೀಯ ನಿರ್ಧಾರವನ್ನ ಮುಂದಿನ ಕಾದು ನೋಡಿ ನಮ್ಮ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವಿಧಾನಸಭಾ ಚುನಾವಣೆಯಲ್ಲಿ ಅಭಿಷೇಕ್ ಅಂಬರೀಶ್ ಅವರನ್ನ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು, ಅಥವಾ ಸ್ವತಃ ಸುಮಲತಾ ಅವರೇ ಕಣಕ್ಕಿಳಿತಾರ ಅನ್ನುವಂಥ ಚರ್ಚೆಗಳು ಕೂಡ ಜೋರಾಗ್ತಾ ಇತ್ತು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಜೊತೆ ಸುಮಲತಾ ಅವರು ಮಾತಾಡಿದ್ದಾರೆ. ನನ್ನನ್ನ ಯಾರು ಬೆಂಬಲಿಸ್ತಾರೋ, ನನಗೆ ಯಾರು ಪ್ರೀತಿ ವಿಶ್ವಾಸ ತೋರಿಸ್ತಾರೋ
ಅವರಿಗೆ ನಾನು ಅದೇ ರೀತಿಯಾದಂಥ ಒಂದು ವಿಶ್ವಾಸ, ಅದೇ ರೀತಿಯಾದಂಥ ಒಂದು ಬೆಂಬಲವನ್ನು ಸೂಚಿಸ್ತೇನೆ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಸೊ 3 ಪಕ್ಷಗಳಿಂದಲೂ ಕೂಡ ಆಹ್ವಾನ ಇದೆ. ಅದ್ರ ಬಗ್ಗೆ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ, ಯಾವ ಪಕ್ಷ ಸೇರಬೇಕು, ಯಾರನ್ನು ಕಣಕ್ಕಿಳಿಸಬೇಕು, ಇದು ಯಾವುದ್ರ ಬಗ್ಗೆ ಕೂಡ ನಾನು ನಿರ್ಧಾರ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಸುಮಲತಾ ಅವರು ಹೇಳಿದ್ದಾರೆ.